ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ, ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಡೈಲಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಾವು ಸ್ವಲ್ಪ ಬೆಂಗಳೂರಿಗೆ ಬಂದಿದ್ದೀವಿ. ಯಾರೂ ಸಬ್ಸ್ಕ್ರೈಬ್ ಅಂತ ಮಾಡ್ಕೊತಾ ಇಲ್ಲ, ಮಾಡೋಕ್ಕೆ ಮನಸ್ಸು ಇಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೂ ವೀಡಿಯೋ ಮಾಡ್ಬೇಕಂತ ಆಸೆ ಐತಿ. ಯಾಕೆ ಹಿಂಗೆ ಮಾಡ್ತೀರಿ ನೋಡಿರಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾವು ಈಗ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಬೆಂಗಳೂರಾಗ ಇದ್ದೀವಿ. ಹಳ್ಳಿ ಬಿಟ್ಟು ಬಂದ್ವಿ ಯಾಕೆ ಬಂದ್ವಿ ಅಂದರೆ ಫಸ್ಟು ಬೆಂಗಳೂರಾಗ ಇದ್ವಿ 1 ವರ್ಷ. ಆಮೇಲೆ ಪಾಪು ಆಗಾನ ನಾವು ಸ್ವಲ್ಪ ಹಳ್ಳಿ ಕಡೆ ಹೋಗಿದ್ವಿ. ಈಗ ವಾಪಸ್ ಬಂದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತು ಅಮಾವಾಸ್ಯೆ. ನಮ್ಮ ಮನೆ ಫ್ರೂಟ್ ಟೆರಸ್ ಮೇಲೆ ಐತಿ. ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸದು ಗುಡಿಸಿ ಎಲ್ಲ ಪರ್ಚೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೋಳ್ಗೆ ಮಾಡ್ಬೇಕಂತೇಳಿ ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದೆ. ನೀವೆಲ್ಲ ಹೇಗೆ ಮಾಡ್ತಾರೆ ನಾವು ಗೊತ್ತಿಲ್ಲ. ನಾವು ಮಾಡೋ ರೀತಿಯಲ್ಲಿ ನಾವು ಹೋಳ್ಗೆನ ತೋರಿಸ್ತೀನಿ. ಕಡಲೆಬೇಳೆಯಿಂದ ಹೋಳ್ಗೆ ಮಾಡ್ತೀವಿ. ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಬೇಕು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕೆ ಬಿಡಬೇಕು. ಒಂದು 5ರಿಂದ 6 ಸೀಟಿ ಅಂತೂ ಹೊಡಿಸಿ ಆಮೇಲೆ ಎಲ್ಲ ಸ್ನಾನದ್ದು ಮುಗಿದಿತ್ತು. ಪೂಜೆ ಮಾಡ್ಬೇಕಂತೇಳಿ ಪೂಜೆ ಮಾಡೋಕ್ಕೆ ಇದು ಮಾಡಿದ್ವಿ. ಇಲ್ಲಿ ಅಷ್ಟೊಂದು ಪೂಜಾ ರೂಮ್ ಅಂತ ಹೇಳಿ ಏನೂ ಮಾಡಿಲ್ಲ. ಒಂದು ಸ್ವಲ್ಪ ಒಂದು ಶೋಕೇಸಿ ಅದ್ರೊಳಗನ ದೇವರ ಇಟ್ಟು ಅದನ್ನು ಪೂಜೆ ಮಾಡ್ತೀವಿ. ನಾವು ಹಳ್ಳಿಗಳ ಕಡೆ ಎಲ್ಲ ಜಗ್ಗಿ ಮನೆ ಅಂತ ಇರ್ತಾವೆ. ನಾವು ಅದಕ್ಕಂತ ಸಪ್ರೇಟ್ ಇದು ಮಾಡಿರ್ತೀವಿ. ಇಲ್ಲಿ ಈ ಥರ ಮಾಡ್ತಾರಲ್ಲ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬ್ಯಾಚುಲರ್ಗಂತ ಹೇಳಿ ಕಟ್ಟಿರೋ ಮನೆ ಇರ್ಬೇಕಿದೆ ಮ್ಯಾಲಿಂದ. ಮತ್ತು ನಮ್ಗೆ ಹೆಂಗೆ ಬಿಡೋಕ್ಕಂತೂ ಆಗೋದಿಲ್ಲ, ಅದಕ್ಕೆ ಪೂಜೆ ಮಾಡ್ಬೇಕಂತೇಳಿ ರಾಯರ ಫೋಟೋ, ಹನುಮಂತ ದೇವರು ಮತ್ತು ಲಿಂಗ, ಆಮೇಲೆ ನಮ್ಮ ಮನೆಯಲ್ಲಿ ಇವೆಲ್ಲ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ದಿಕ್ಕು ಹಂಚ್ಕೊಂಡು ನಾದಿಟ್ಬಿಟ್ಟೆ. ಆಮೇಲೆ ಪೂಜೆಗೆ ಹೂ ತೊಗೊಂಬಂದ್ರೆ ಇವತ್ತು ಪೂಜೆ ಮಾಡಿ ಬದ್ನೆಕಾಯಿ ಪಲ್ಯ ಮಾಡ್ಕೊಬೇಕಂತ ಹೇಳಿ ಬದ್ನೆಕಾಯಿ ಪಲ್ಯ ಹಚ್ಚಿ ನೀವು ರೆಸಿಪಿ ಬೇಕಾದರೆ ಹೇಳಿ ಸಪ್ರೇಟಾಗಿ ವೀಡಿಯೋ ಮಾಡಿ ರೆಸಿಪಿ ಶೇರ್ ಮಾಡ್ತೀನಿ. ನಮ್ಮ ಸ್ಟೈಲ್ ಒಳಗೆ ಬದ್ನೆಕಾಯಿ ಪಲ್ಯ ಮಾಡ್ತೀವಿ ಹೋಳ್ಗೆ ಜೊತೆ ಅಂತೇಳಿ ತುಂಬ ಟೇಸ್ಟಿಯಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಆಮೇಲೆ ಹೋಳಿಗೆ ಹಾಕ್ಕೊಂಡು ಇದು ಬೇಳೆ ಹಾಕಿದ ನೀರನ್ನೆಲ್ಲ ಬೇಳೆ ಎಲ್ಲ ಸಪ್ರೇಟ್ ಮಾಡಿ ನೀರು ಎತ್ತಿಟ್ಕೊಂಡೀವಿ. ಆ ನೀರು ಬೇಳೆ ಕಟ್ಟಂತೀವಿ. ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಅಂತೀವಿ. ಮೋಸ್ಟ್ಲಿ ಈ ಕಡೆ ಬೆಂಗಳೂರು ಆ ಕಡೆ ಎಲ್ಲ ಒಬ್ಬಟ್ಟು ಸಾರು ಹೆಂಗೆ ಗೊತ್ತಿಲ್ಲ. ನಿಮ್ಮ ಕಡೆ ಏನೇನು ಅಂತಾರೆ. ನಾದಿರೋ ಹಿಟ್ಟಿತ್ತು, ಎಲ್ಲ ಫುಲ್ಲು ಚೆನ್ನಾಗಾಗಿತ್ತು. ಹೂರ್ಣನೂ ಚೆನ್ನಾಗಾಗಿತ್ತು. ಅಂತೂ ಇಂಥ ಹೋಳಿಗೆ ಮಾಡಿದ್ರೆ ಫಸ್ಟ್ ಟೈಮು ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಏನೇನು ಮಾಡಿದ್ವಿ ಅಂದರೆ ಬೆಲ್ಲದ ನೀರು ಮತ್ತು ಸಾಂಬಾರು, ಒಬ್ಬಟ್ಟು ಸಾಂಬಾರು, ಬಿಳಿ ಹಾಲಿಟ್ಟು ತೊಗೊಂಡು ಬಂದಿದ್ವಿ. ಆಮೇಲೆ ರೈಸು, ಆಮೇಲೆ ಗೆಸ್ ಮಾಡಿ ಅದೇ ಬದ್ನೆಕಾಯಿ ಪಲ್ಯ ಇವೆಲ್ಲ ಮಾಡಿಬಿಟ್ಟು ಮಾಡಿ ಇಟ್ವಿ. ಯಜಮಾನ್ರು ಒಂದು 2 ಗಂಟೆಗೆ ಊಟಕ್ಕೆಲ್ಲ ಬರ್ತಾರೆ. ಆಮೇಲೆ ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ನೀಟಾಗಿ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಪ್ಲೀಸ್ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್, ಥ್ಯಾಂಕ್ ಯು ಆಲ್.